ನಿನಗಾಗಿ ಭಾಗ 223. ಪ್ರಜ್ವಲ್ ಮತ್ತು ಪವಿತ್ರ ಮಧುರವಾದ ಕ್ಷಣಗಳನ್ನು ಕಳೆಯುತ್ತಿದ್ದಾರೆ. ಪವಿತ್ರ ಸಂಪೂರ್ಣವಾಗಿ ಪ್ರಜ್ವಲನ್ನು ಆವರಿಸಿದ್ದಾಳೆ. ಪ್ರಜ್ವಲ್ ಎಂದೂ ಕೂಡ ಅಂದುಕೊಂಡಿರಲಿಲ್ಲ ಇವಳು ನನ್ನ ಬದುಕಿಗೆ ಇಷ್ಟು ಬೇಗ ಅಡ್ಜಸ್ಟ್ ಆಗುತ್ತಾಳೆ ಅಂತ. ಏಕೆಂದರೆ ಇಂದು ಅವರಿಬ್ಬರು ದೈಹಿಕವಾಗಿ ಸೇರಿದಾಗ ಪವಿತ್ರ ತುಂಬ ಸಪೋರ್ಟ್ ಮಾಡಿದಳು. ಆ ಕ್ಷಣಗಳಲ್ಲಿ ಅವಳು ಮರೆತೇ ಬಿಟ್ಟಿದ್ದಾಳೆ. ನಾನು ವಿಕ್ರಮ್ನನ್ನು ಪ್ರೀತಿಸುತ್ತಿದ್ದೇನೆ ಅನ್ನುವುದನ್ನು ನೆನಪು ಆಗದಂತೆ ಪ್ರಜ್ವಲ್ ಮಾಡುತ್ತಿದ್ದಾನೆ. ಪ್ರೀತಿಯ ಧಾರೆಯನ್ನು ಅವಳಿಗೆ ಸುರಿಸುತ್ತಿದ್ದಾನೆ. ಪುನಃ ಪುನಃ ಅವಳ ತುಟಿಗಳಿಗೆ ಮುತ್ತನ್ನು ಕೊಡುತ್ತಿದ್ದಾನೆ. ಅವಳನ್ನು ಬಾಚಿ ಬಾಚಿ ತಬ್ಬುತ್ತಿದ್ದಾನೆ. ಎಷ್ಟು ಸಾಧ್ಯವೋ ಅಷ್ಟು ಅವಳ ಹತ್ತಿರ ಇರಲು ಪ್ರಯತ್ನಿಸುತ್ತಿದ್ದಾರೆ. ಮೊದಲ ಬಾರಿ ಅವಳು ಕೂಡ ಇವನ ಹತ್ತಿರ ಬರುತ್ತಿದ್ದಾಳೆ. ಇಬ್ಬರದು ಒಂದು ಸಂಪೂರ್ಣವಾದ ಒಳ್ಳೆಯ ಜೋಡಿ. ಆದರೆ ಇವರಿಬ್ಬರ ಮಧ್ಯೆ ಪದೇ ಪದೇ ವಿಕ್ರಮ್ ಬರುತ್ತಾನೆ ಅಂತ ಪ್ರಜ್ವಲ್ಗೆ ತುಂಬ ಬೇಸರವಾಗುತ್ತಿದೆ. ಇತ್ತ ಇವರಿಬ್ಬರು ಹ್ಯಾಪಿಯಾಗಿ ಸಮಯವನ್ನು ಕಳೆಯುತ್ತಿದ್ದಾರೆ. ಅವಳಿಗೆ ಪ್ರಜ್ಞೆ ಬಂದ ನಂತರ ಪ್ರಜ್ವಲ್ ಜೊತೆ ಸಮಯ ಕಳೆದಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತಾಳೇನೋ ಗೊತ್ತಿಲ್ಲ. ಆದರೆ ಇತ್ತ ದಮಯಂತಿ ವಿಕ್ರಮ್ನ ತೋಳುಗಳಲ್ಲಿ ಬಂದಿಯಾಗಲು ಬಯಸುತ್ತಿದ್ದಾಳೆ. ಡಾಕ್ಟರ್ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿದರು. ರಿಪೋರ್ಟ್ಗಾಗಿ ಇಬ್ಬರು ಕಾಯುತ್ತಿದ್ದಾರೆ. ಜಾತಕ ಪಕ್ಷಿಗಳಂತೆ. ತನಗೆ ಅವಳ ಆರೋಗ್ಯದ ಪರೀಕ್ಷೆಯ ನಂತರ ಬರುವ ಫಲಿತಾಂಶಕ್ಕೆ ತುಂಬ ಕಾತುರವಿದೆ ಅಂತ ಅವಳಿಗೆ ತಿಳಿದರೆ ಅವಳು ತುಂಬ ನೋವನ್ನು ತಿನ್ನುತ್ತಾಳೆ ಅಂತ ಅವನು ICU ಒಳಗೆ ಇದ್ದ ಅವಳನ್ನು ನಗು ಮುಖದಲ್ಲಿ ಆಹ್ವಾನಿಸಿದ. ಆರಾಮವಾಗಿ ಇರು, ಯಾವುದೇ ರೀತಿ ತೊಂದರೆ ಇರುವುದಿಲ್ಲ, ನೀನು ತುಂಬ ಫಿಟ್ ಆಗಿರುತ್ತೀಯ ಅಂತ ತನ್ನ ಹೆಬ್ಬೆರಳನ್ನು ಅವಳ ಮುಂದೆ ತೋರಿಸಿದ. ಅವಳು ಇವನ ಸಮಾಧಾನಕ್ಕಾಗಿ ನಗುತ್ತಾಳೆ. ಅವಳಿಗೆ ಅವಳ ಆರೋಗ್ಯ ಹಾಳಾಗುತ್ತದೆ ಅನ್ನುವುದರ ಭಯವಿಲ್ಲ. ಬದಲಿಗೆ ನನಗೆ ಹೆಚ್ಚು ಕಡಿಮೆ ಆದರೆ ಅವನು ಹೇಗೆ ಇರುತ್ತಾನೆ ಅನ್ನುವುದನ್ನು ನೆನೆಸಿಕೊಂಡು ಅವಳ ಎದೆ ಬಡಿತ ಜಾಸ್ತಿ ಆಗುತ್ತಿದೆ. ಇನ್ನೂ ಅವಳು ತಾನು ಪ್ರೆಗ್ನೆಂಟ್ ಆಗಿದ್ದೇನೆ, ತನ್ನ ಹೊಟ್ಟೆ ಮುಂದೆ ಬರುತ್ತಿಲ್ಲ ಅನ್ನುವ ಭ್ರಮೆಯಲ್ಲೇ ಇದ್ದಾಳೆ. ಕೊನೆಗೆ ತಡೆಯಲಾರದೆ ಅಲ್ಲೇ ಇದ್ದ ಸಿಸ್ಟರ್ ಬಳಿ ಕೇಳಿದಳು, ಹೊಟ್ಟೆ ಮುಂದೆ ಬಂದಿಲ್ಲ, ದಯವಿಟ್ಟು ನೋಡಿ ತಮಾಷೆ ಮಾಡುತ್ತೀರಾ ಅಂತ ಏನೋ ಹೇಳಲು ಹೋದಳು. ಅಷ್ಟರಲ್ಲಿ ಡಾಕ್ಟರ್ ಬಂದರು. ಇವರ ರಿಪೋರ್ಟನ್ನು ತೆಗೆದುಕೊಂಡು ನನ್ನ ಚೇಂಬರ್ಗೆ ಇವರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿ ಅವರು ಹೋಗಬೇಕಾದಾಗ ವಿಕ್ರಮ್ನನ್ನು ಕೂಡ ಹೇಳಿದರು, ನನ್ನ ಚೇಂಬರ್ಗೆ ಬನ್ನಿ ಪ್ಲೀಸ್ ಅಂತ. ಅವರಿಬ್ಬರು ತುಂಬ ಟೆನ್ಷನ್ನಲ್ಲಿ ಇದ್ದರು. ದಮಯಂತಿ ತುಂಬ ಒಳ್ಳೆಯವಳು, ಆದರೆ ಕೂಡ ಅವಳಿಗೆ ದೇವರು ಎಷ್ಟು ಕಷ್ಟ ಕೊಡುತ್ತಾನೆ. ಇಷ್ಟು ಚಿಕ್ಕ ವಯಸ್ಸಿಗೆ ಅವಳು ಇಷ್ಟು ದೊಡ್ಡ ದೊಡ್ಡ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಲು. ಏನಾದರೂ ಪಾಸಿಟಿವ್ ಇದ್ದರೆ ಯಾವುದಾದರೂ ಪರೀಕ್ಷೆಯಲ್ಲಿ ನಾನು ಏನು ಮಾಡಲಿ ದೇವರೇ, ನಾನು ನಿಮ್ಮನ್ನು ಇತ್ತೀಚೆಗೆ ನಂಬುತ್ತಿದ್ದೇನೆ, ದಯವಿಟ್ಟು ನನ್ನ ಹೆಂಡತಿ ಸಂಪೂರ್ಣವಾಗಿ ಆರೋಗ್ಯವಾಗಿ ಇರಲಿ, ನೀನು ಕೇಳಿದ್ದನ್ನು ನಾನು ನಿನಗೆ ಕೊಡುತ್ತೇನೆ ಅಂತ ಅವನು ದಮಯಂತಿಯ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡ. ಇಬ್ಬರು ನಿಧಾನವಾಗಿ ಡಾಕ್ಟರ್ ಚೇಂಬರಿಗೆ ಹೋದರು. ಡಾಕ್ಟರ್ ಚೇಂಬರ್ನಲ್ಲಿ ತುಂಬ ನೀರವ ಮೌನವಿತ್ತು. ಆಗ ಇಬ್ಬರಿಗೂ ಕೂಡ ಭಯವಾಗಿ ಅವರಿಬ್ಬರ ಎದೆ ಬಡಿತ ಜೋರಾಯಿತು. ಡಾಕ್ಟರ್ ತುಂಬ ಸೀರಿಯಸ್ ಆಗಿ ಕುಳಿತಿದ್ದರು. ನಾನು ಅಂದುಕೊಂಡಿರಲಿಲ್ಲ ಈ ರೀತಿ ಸಮಸ್ಯೆ ಇರುತ್ತದೆ ಅಂತ. ದಮಯಂತಿ, ನೀನು ತುಂಬ ಕೇರ್ಫುಲ್ ಆಗಿ ಇರಬೇಕು ಅಲ್ಲವೇ? ವಿಕ್ರಮ್ ಮಾತನ್ನು ಹೇಗೆ ಕೇಳಿದೆ ಅಂತ ಡಾಕ್ಟರ್ ಹೇಳುತ್ತಿದ್ದಾರೆ. ಇಬ್ಬರು ಪರಸ್ಪರ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳುತ್ತಿದ್ದಾರೆ. ಡಾಕ್ಟರ್, ಏನಾಗಿದೆ? ನಾನು ಏನು ಮಾಡಿದೆ ನನ್ನ ಪ್ರೀತಿಯ ಹೆಂಡತಿಗೆ? ನೀವು ಏಕೆ ಇಷ್ಟೊಂದು ಹೇಳುತ್ತಿದ್ದೀರಾ? ಅವಳ ಸುಖ ಸಂತೋಷ ನನ್ನ ಬದುಕಿನ ಧ್ಯೇಯ. ಪ್ಲೀಸ್ ಅವಳಿಗೆ ಇಲ್ಲದೇ ಇರುವುದನ್ನು ತಲೆಯಲ್ಲಿ ತುಂಬಬೇಡಿ. ಏನಾದರೂ ವಿಷಯವಿದ್ದರೆ ನೇರವಾಗಿ ಹೇಳಿ. ಈ ರೀತಿ ಇಬ್ಬರಿಗೂ ಭಯಪಡಿಸಬೇಡಿ ಅಂತ ಅವನು ಹೇಳಿದರೆ ಡಾಕ್ಟರ್ ಪುನಃ ಅದೇ ರೀತಿ ಹೇಳುತ್ತಾರೆ. ನೀನು ಎಷ್ಟು ಈಸಿಯಾಗಿ ಹೇಳಿಬಿಡುತ್ತೀಯ ಅಲ್ಲವೇ? ಎಲ್ಲ ಕಷ್ಟ ನಿನ್ನಿಂದ ಕೇವಲ ಸ್ವಾರ್ಥದಿಂದ ಇರಬಾರದು, ಅವಳ ಸುಖ ಸಂತೋಷವನ್ನು ನೋಡಬೇಕು ಅಂತ ಡಾಕ್ಟರ್ ಹೇಳುತ್ತಿದ್ದಾರೆ. ಡಾಕ್ಟರ್ ಅವರ ಅಣ್ಣನ ಗೆಳೆಯ, ಅದಕ್ಕೆ ಅವನು ಈ ಆಸ್ಪತ್ರೆಗೆ ಬಂದಿದ್ದು. ಇಲ್ಲಿ ನೋಡಿದರೆ ಅಣ್ಣನ ಗೆಳೆಯ ನನ್ನ ಜೊತೆ ಇಷ್ಟು ಕೆಟ್ಟದಾಗಿ ವರ್ತನೆ ಮಾಡುತ್ತಿದ್ದಾನೆ. ಆಗ ನಾನು ಹೇಳಿದೆ, ರಿಪೋರ್ಟ್ ಪ್ಲೀಸ್ ಹೇಳಿ ಡಾಕ್ಟರ್, ನೀವು ನಿಧಾನ ಮಾಡಿದಷ್ಟು ನನಗೆ ಟೆನ್ಷನ್ ಆಗುತ್ತಿದೆ ಅಂತ ಹೇಳಿದೆ.
ನನ್ನ ಕಣ್ಣುಗಳು ತುಂಬಿದವು. ನಿಜವಾದ ಭಯ ಈಗ ಜಾಸ್ತಿ ಆಯಿತು. ಆದರೆ ದಮಯಂತಿ ತುಂಬ ಶಾಂತವಾಗಿ ಇದ್ದಾಳೆ. ಆಗ ನಾನು ಅವಳ ಕಡೆ ನೋಡಿದೆ. ಅವಳು ಕಣ್ಣುಗಳಲ್ಲಿ ನನಗೆ ಸಮಾಧಾನ ಮಾಡಿದಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿ ಮ್ಯಾಜಿಕ್ ಇತ್ತು. ಅವಳ ಕಣ್ಣುಗಳನ್ನು ನಾನು ನೋಡಿದ ಮೇಲೆ ನನಗೂ ಕೂಡ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತಿದೆ. ನಂತರ ಡಾಕ್ಟರ್ ಕಡೆ ನೋಡಿದೆ. ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕುಳಿತು ಆನಂತರ ಡಾಕ್ಟರ್ ಕೇಳಿದರು, ಇಬ್ಬರು ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಾ? ನಿಮಗೆ ಒಂದು ವಿಷಯವನ್ನು ಹೇಳುತ್ತೇನೆ, ಅದರಿಂದ ಶಾಕ್ ಆಗಬಾರದು. ನಿಮ್ಮ ಪ್ರೀತಿಯ ಹೆಂಡತಿಯನ್ನು ನೀವು ಕೆಟ್ಟದಾಗಿ ನೋಡಿಕೊಂಡಿದ್ದೀರಾ. ಅಂದರೆ ಅವರು ಅನಿಮಿಕ್ ಆಗಿದ್ದಾರೆ, ಐರನ್ ಕಂಟೆಂಟ್ ಕಡಿಮೆ ಇದೆ, ಕ್ಯಾಲ್ಶಿಯಂ ಕಡಿಮೆ ಇದೆ, B12 ಕಡಿಮೆ ಇದೆ, ಈ ರೀತಿ ಎಲ್ಲ ಅಂಶಗಳು ದೇಹದಲ್ಲಿ ಕಡಿಮೆ ಇದೆ ಅಂತ ಡಾಕ್ಟರ್ ರಿಪೋರ್ಟನ್ನು ನನ್ನ ಮುಂದೆ ಎಸೆದರು. ಅದನ್ನು ನೋಡಿ ನಾನು ದಂಗಾದೆ. ಊಟ ತಿನ್ನಲು ಇಲ್ಲದೆ ಇರುವವರು ಅವರ ಮನೆಯಲ್ಲೂ ಕೂಡ ಇನ್ನೂ ಅಧಿಕವಾದ ರಕ್ತ ಇರುತ್ತದೆ. ಇವಳಿಗೆ ತೀರಾ ಕಡಿಮೆ ಇದೆ. ಇನ್ನು ಟೆನ್ಷನ್ ಆಯಿತು, ಡಾಕ್ಟರ್ ಭಯದೇ ಇರುತ್ತಾರಾ ಅಂತ. ಆಗ ದಮಯಂತಿ, ಪ್ಲೀಸ್ ಸರ್, ಅವರನ್ನು ಭಯಬೇಡಿ. ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್, ಮನೆಯಲ್ಲಿ ಎಲ್ಲ ಇದೆ, ಅಡುಗೆ ಮಾಡಲು ಕೂಡ ಕೆಲಸದವರಿದ್ದಾರೆ, ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಮದುವೆಯಾಗಿ ಸ್ವಲ್ಪ ದಿನ ಅಷ್ಟೇ ಆಗಿರುವುದು, ಹೊಂದಿಕೊಳ್ಳಲು ನನಗೆ ಸಮಯ ಬೇಕು ಅಂತ ಅವಳು ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಹೇಳಿದಳು. ಡಾಕ್ಟರ್, ನಾನು ಕೂಡ ಅದನ್ನೇ ಅಮ್ಮ ಹೇಳಿದ್ದು, ಸ್ವಲ್ಪ ಸಮಯ ಕೊಡಬೇಕಿತ್ತು ಅಂತ. ಅಂದರೆ ಅಂತ ಇಬ್ಬರು ಆಶ್ಚರ್ಯವಾಗಿ ಕೇಳಿದರು. ನಿಮ್ಮ ಪ್ರೀತಿಯ ಹೆಂಡತಿ 2 ತಿಂಗಳ ಗರ್ಭಿಣಿ. ಅಷ್ಟೇ ಅಲ್ಲ, ನೀವು ಅಪ್ಪ ಆಗುತ್ತಿದ್ದೀರಾ, ಕಂಗ್ರಾಟ್ಸ್ ಅಂತ ಹೇಳಿದಾಗ ವಿಕ್ರಮ್ ದಮಯಂತಿಯನ್ನು ಬಂದು ಗಟ್ಟಿಯಾಗಿ ತಬ್ಬಿಕೊಂಡ. ಅಲ್ಲಿ ಡಾಕ್ಟರ್ ಇದ್ದಾರೆ ಅನ್ನುವ ಪ್ರಜ್ಞೆ ಇಲ್ಲದೆ ಅವಳ ಹಣೆಗೆ ಕೆನ್ನೆಗೆ ಮುತ್ತನ್ನು ಕೊಡಲು ಆರಂಭಿಸಿದ. ನಂತರ ತುಂಬ ಸಮಯ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಮೊದಲು ಡಾಕ್ಟರ್ಗೆ ಖುಷಿಯಾದರೂ ಪದೇ ಪದೇ ಇವನು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುವುದನ್ನು ನೋಡಿ ಅವಳ ಸನಿಹ ಹೋಗಲು ಸ್ವಲ್ಪ ಹಿಂಜರಿಯುತ್ತಿದ್ದರು. ಅವಳು ತುಂಬ ಒಳ್ಳೆಯವಳು, ಅವಳಿಗೆ ಹುಟ್ಟುವ ಮಗು ಕೂಡ ಒಳ್ಳೆಯದೇ ಆಗಿರುತ್ತದೆ ಅಂತ ಅಂದುಕೊಂಡ. ಅಷ್ಟರಲ್ಲಿ ಡಾಕ್ಟರ್ ಹೇಳುತ್ತಾರೆ, ಇಷ್ಟು ಅರ್ಜೆಂಟ್ ಏನಿತ್ತು? ಹೊಸ ಮನೆ, ಇವರಿಗೆ ಸ್ವಲ್ಪ ಸಮಯ ಕೊಡಬೇಕಿತ್ತು. 1-2-3 ವರ್ಷವಾದ ಮೇಲೆ ಮಕ್ಕಳನ್ನು ಮಾಡಿಕೊಂಡಿದ್ದರೆ ಸರಿ ಇರುತ್ತಿತ್ತೇನೋ. ನಿಮ್ಮ ಮನೆಯಲ್ಲಿ ಎಲ್ಲ ಹೆಂಗಸರು ತುಂಬ ಸ್ಟ್ರಾಂಗ್ ಇದ್ದಾರೆ. ಮದುವೆ ಆದ ತಕ್ಷಣ ಮಕ್ಕಳು ಮಾಡಿಕೊಂಡರೆ ಅವರೆಲ್ಲ ಇವರಿಗೆ ನರಕ ಯಾತನೆಯನ್ನು ಕೊಡುತ್ತಾರೆ ಅಂತ ಡಾಕ್ಟರ್ ಸ್ವಲ್ಪ ಹೊರಟಾಗಿ ಹೇಳಿದರು. ಆಗ ನಾನು ಡಾಕ್ಟರ್ ಮುಖವನ್ನು ನಿಧಾನವಾಗಿ ಗಮನಿಸಿದಾಗ ತಿಳಿಯಿತು, ಡಾಕ್ಟರ್ ಕೇವಲ ಅಣ್ಣನಿಗೆ ಮಾತ್ರವಲ್ಲ, ಅತ್ತಿಗೆ ಕೂಡ ಸಂಬಂಧ ಅಂತ. ಹಾಗಾದರೆ ಎಲ್ಲರೂ ಸೇರಿಕೊಂಡು ಅತ್ತಿಗೆಗೆ ಕಾಟ ಕೊಟ್ಟಿರಬಹುದು, ಅತ್ತಿಗೆ ಮನೆ ಬಿಟ್ಟು ಹೋಗಿರಬಹುದು. ಆದರೆ ನನ್ನ ಪ್ರೀತಿಯ, ನನ್ನ ಮುದ್ದು, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಅವಳಿಗೆ ದೇವರು ತುಂಬ ಒಳ್ಳೆಯದನ್ನು ಮಾಡಲಿ ಅಂತ ಅವನು ಯೋಚಿಸುತ್ತಿದ್ದ. ಅಷ್ಟರಲ್ಲಿ ದಮಯಂತಿಗೆ ತುಂಬ ಶಾಕ್ ಆಯಿತು. ನಾನು ಹೇಗೆ ಪ್ರೆಗ್ನೆಂಟ್ ಆದೆ? ನಾನು ಈಗಾಗಲೇ ಪ್ರೆಗ್ನೆಂಟ್ ಅಲ್ಲವೇ? ನಾನು 5 ತಿಂಗಳ ಪ್ರೆಗ್ನೆಂಟ್. 2 ತಿಂಗಳು ಅಂತ ಹೇಳುತ್ತಿದ್ದಾರೆ. ಅವಳು ಏನನ್ನು ಹೇಳಲು ಬಯಸುತ್ತಿದ್ದಾಳೆ. ಅಷ್ಟರಲ್ಲಿ ಅವನು ಅವಳಿಗೆ ಕಣ್ಣಿನಲ್ಲೇ ಸನ್ನೆ ಮಾಡಿದ, ಸುಮ್ಮನಿರು ಅಂತ. ಆದರೂ ಅವಳು ಏನೇನೋ ಮಾತನಾಡಲು ಪ್ರಯತ್ನ ಮಾಡುತ್ತಿದ್ದಳು. ಆಗ ಅವನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವಳು ಏನೂ ಮಾಡಲಾರದೆ ಸುಮ್ಮನಾದಳು. ಸ್ವಲ್ಪ ಸಮಯಕ್ಕೆ ದೊಡ್ಡ ಅವಾಂತರ ನಡೆಯುತ್ತದೆ ಅಂತ ಅವನು ಅಂದುಕೊಂಡ. ಇವಳಿಗೆ ಹೇಗೆ ಉತ್ತರ ಕೊಡುವುದು ಅಂತ. ನಂತರ ವಿಕ್ರಮ್, ನಾನು ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನೀವು ಅದರ ಬಗ್ಗೆ ಚಿಂತಿಸಬೇಡಿ ಅಂತ ಹೇಳಿದಾಗ, ನಿನ್ನ ಮೇಲೆ ಸ್ವಲ್ಪ ನಂಬಿಕೆ ಇದೆ, ಆದರೆ ನಿನ್ನ ಮನೆಯವರ ಮೇಲೆ ನಂಬಿಕೆ ಇಲ್ಲ. ಇವಳನ್ನು ಆದಷ್ಟು ಬೇರೆ ಮನೆಯಲ್ಲಿ ಇಟ್ಟರೆ ಸರಿ, ಇಲ್ಲವಾದರೆ ಮಗುವಿಗೆ ಏನಾದರೂ ತೊಂದರೆ ಮಾಡಿಬಿಡುತ್ತಾರೆ. ನಿನ್ನ ಅಮ್ಮ, ನಿನ್ನ ತಂಗಿ ಮನುಷ್ಯತ್ವ ಇಲ್ಲದ ಮನುಷ್ಯರು. ಅವರು ಈ ಮಗು ಎಲ್ಲ ಆಸ್ತಿಯನ್ನು ಪಡೆದುಕೊಂಡು ಬಿಡುತ್ತಾರೆ ಅಂತ ಏನು ಬೇಕಾದರೂ ಮಾಡುತ್ತಾರೆ ಮಗುವಿಗೆ. ಈ ಮಾತುಗಳನ್ನು ಕೇಳಿ ವಿಕ್ರಮ್ ತುಂಬ ಬೇಜಾರಿಂದ ಇದ್ದ. ನಂತರ ಅವಳಿಗೆ ಬೇಕಾದ ವೈಟಮಿನ್ಸ್ ಟ್ಯಾಬ್ಲೆಟ್ಸನ್ನು ಬರೆದುಕೊಟ್ಟರು. ಮತ್ತೆ ಚೆಕಪ್ಗೆ ಯಾವಾಗ ಬರಬೇಕು ಅನ್ನುವುದನ್ನು ಕೂಡ ಬರೆದುಕೊಟ್ಟರು.
ದಮಯಂತಿ ತುಂಬ ಕನ್ಫ್ಯೂಸಿಂದ ನೋಡುತ್ತಿದ್ದಾಳೆ. ಇದು ಹೇಗೆ ಆಗಿರಬಹುದು? ಅಥವಾ ಡಾಕ್ಟರ್ಗೆ ಕನ್ಫ್ಯೂಸ್ ಆಗಿದೆಯಾ? ಹಾಗಾದರೆ ಮೊದಲು ನಾನು ಪ್ರೆಗ್ನೆಂಟ್ ಅಲ್ಲವಾ? ಈಗ ಪ್ರೆಗ್ನೆಂಟ್, ಈ ಮಗುವಿಗೆ ತೊಂದರೆ ಮಾಡುತ್ತಾರೆ. ಈ ರೀತಿ ಪುನಃ ಪುನಃ ಪ್ರಶ್ನೆಗಳನ್ನು ಅವಳೇ ಹಾಕಿಕೊಳ್ಳುತ್ತಿದ್ದಾಳೆ. ಅವಳು ತುಂಬ ಒಳ್ಳೆಯವಳು, ಆದರೂ ಕೂಡ ಮನಸ್ಸಿನಲ್ಲಿ ಕೆಟ್ಟ ಶಂಕೆ ಬರುತ್ತಿದೆ. ನಂತರ ಆ ಚೇಂಬರ್ನಿಂದ ಹೊರಗೆ ಹೋಗಬೇಕಾದಾಗ ಸಮಯ ಬಂತು. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವಳಿಗೆ ಏನೂ ತಿಳಿಯುತ್ತಿಲ್ಲ ಏನಾಗಿದೆ ಅಂತ. ಆದರೂ ಕೂಡ ಅವನ ಕೈ ಹಿಡಿದುಕೊಂಡು ಮುಂದೆ ನಡೆಯಲು ಪ್ರಯತ್ನಿಸುತ್ತಾ ಇದ್ದಾಳೆ. ಅವಳ ಕಾಲಿಗೆ ಎದುರುಗಡೆಯಿಂದ ಚೇರು ಹೊಡೆಯಿತು. ಆಗ ವಿಕ್ರಮ್ ತುಂಬ ಜೋಪಾನವಾಗಿ ಅವಳನ್ನು ಹಿಡಿದುಕೊಂಡ, ಅವಳಿಗೆ ಯಾವುದೇ ತೊಂದರೆ ಆಗದಂತೆ. ಅಲ್ಲಿದ್ದ ಡಾಕ್ಟರ್ ಅದನ್ನು ನೋಡಿ ಸ್ವಲ್ಪ ನಕ್ಕರು. ನಂತರ ಇದೇ ರೀತಿ ಅವಳನ್ನು ಪ್ರತಿ ಹೆಜ್ಜೆಯಲ್ಲಿ ನೀನು ಕಾಪಾಡಬೇಕು. ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅಂತ ನಿನ್ನ ಅಣ್ಣ ಹೇಳಿದ. ನೀನು ಯಾವಾಗಲೂ ಅವಳಿಗೆ ಅಮ್ಮನಾಗಿರಬೇಕು ಅಂತ ಹೇಳಿದರು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.